ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಭಾಳಷ್ಟು ಜನಕ್ಕೆ ವರ್ನಿಯರ್ ಕ್ಯಾಲಿಫರ್ನ ಜೀರೋ ಏರರನ್ನು ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಅದನ್ನು ಭಾಳ ಕನ್ಫ್ಯೂಷನ್ ಆಗ್ತೀರಾ. ಅದೇ ರೀತಿ ಆ ಜೀರೋ ಏರರನ್ನು ಕಂಡು ಹಿಡಿದ್ರೂ ಕೂಡ ಅವುಗಳನ್ನು ಮೇನ್ ಸ್ಕೇಲ್ ರೀಡಿಂಗ್ ಒಳಗೆ ಯಾವ ರೀತಿ ಆ್ಯಡ್ ಮಾಡಬೇಕಾ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಬೇಕಾ ಅನ್ನೋದರಲ್ಲೂ ಕೂಡ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಹಾಗಿದ್ರೆ ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ನಾನು ಜೀರೋ ಏರರನ್ನು ಯಾವ ರೀತಿ ಕಂಡುಹಿಡಿಬೇಕು, ಆ ಜೀರೋ ಏರರನ್ನು ಮೇನ್ ಸ್ಕೇಲ್ ರೀಡಿಂಗ್ ಒಳಗೆ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಮೇನ್ ಸ್ಕೇಲ್ ರೀಡಿಂಗ್ ಜೀರೋ ಏರರ್ ಅಂತ ನೋಡಿದ್ರೆ ಯಾವುದೇ ರೀತಿ ಏರರ್, 3 ಥರದ್ದು ಜೀರೋ ಏರರ್ಗಳು ಬರ್ತವೆ. ಜೀರೋ ಏರರ್, ನೆಗೆಟಿವ್ ಜೀರೋ ಏರರ್ ಆ್ಯಂಡ್ ಪಾಸಿಟಿವ್ ಜೀರೋ ಏರರ್ ಅಂತ. ಈಗ ಜೀರೋ ಏರರಲ್ಲಿ ನೀವು ಮೇನ್ ಸ್ಕೇಲ್ ರೀಡಿಂಗನ್ನು ತೊಗೊಂಡ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ 1 2 3 4 5 6 7 8 9 10 ಈ ಥರ ರೀಡಿಂಗ್ ಇರುತ್ತೆ. ಈ ಮೇನ್ ಸ್ಕೇಲ್ ರೀಡಿಂಗಲ್ಲಿ ವರ್ನಿಯರ್ ಸ್ಕೇಲ್ ರೀಡಿಂಗ್ನ ಫಸ್ಟ್ ಲೈನ್, ಮೇನ್ ಸ್ಕೇಲ್ ರೀಡಿಂಗ್ನ ಫಸ್ಟ್ ಲೈನ್ ಅಥವಾ ಜೀರೋತ್ ಲೈನ್ಗೆ ಎಕ್ಸಾಕ್ಟ್ಲಿ ಇಂಟರ್ಸೆಕ್ಟ್ ಆಗಿದ್ದರೆ, ಎಕ್ಸಾಕ್ಟ್ಲಿ ಒಂದಕ್ಕೊಂದು ಎದುರು ಬದರಾಗಿದ್ದರೆ ಈ ರೀತಿ ಏರರನ್ನು ನಾವು ಜೀರೋ ಏರರ್ ಅಂತ ಕರಿತೀವಿ. ಅಂದರೆ ಈ ವರ್ನಿಯರ್ ಕ್ಯಾಲಿಫರಲ್ಲಿ ಯಾವುದೇ ರೀತಿ ಏರರ್ ಇರುವುದಿಲ್ಲ. ಇನ್ನು ಪಾಸಿಟಿವ್ ಏರರ್ ಅಂತ ಬರುತ್ತೆ. ಪಾಸಿಟಿವ್ ಏರರ್, ಈ ಪಾಸಿಟಿವ್ ಏರರ್ ಅಂತ ಬಂದಾಗ ವರ್ನಿಯರ್ ಕ್ಯಾಲಿಫರ್ನ ಮೇನ್ ಸ್ಕೇಲ್ ರೀಡಿಂಗನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಈ ಮೇನ್ ಸ್ಕೇಲ್ ರೀಡಿಂಗಲ್ಲಿ 1 2 3 4 5 ಈ ಥರ ಜೀರೋಯಿಂದ ಸ್ಟಾರ್ಟ್ ಆಗಿರುತ್ತೆ. 1 ಸೆಂಟಿಮೀಟರ್ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಇದ್ರ ಕೆಳಗಡೆನೇ ನಮಗೇನಾಗಿರುತ್ತೆ, ವರ್ನಿಯರ್ ಕ್ಯಾಲಿಫರ್ನ ಒಂದು ಲೈನ್ಗಳು ಇರ್ತವೆ. ಈ ವರ್ನಿಯರ್ ಕ್ಯಾಲಿಫರ್ನ ಫಸ್ಟ್ ಲೈನ್ ಏನಿರುತ್ತೆ ಅದು ಆಫ್ಟರ್ ದ ಜೀರೋ ಬಂದಿತ್ತು ಅಂದರೆ, ಜೀರೋ ನಂತರ ಎಲ್ಲಾದರೂ ಕೂಡ ಇಂಟರ್ಸೆಕ್ಟ್ ಆಗ್ತಾ ಇದ್ದರೆ ಇಂಥ ಏರರನ್ನು ನಾವೇನಂತ ಕರಿತೀವಿ, ಪಾಸಿಟಿವ್ ಏರರ್ ಅಂತ ಕರಿತೀವಿ. ಈ ರೀತಿ ಏರರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ನಾವೇನು ಮಾಡಬೇಕು ಅಂದರೆ, ಈ ವರ್ನಿಯರ್ ಕ್ಯಾಲಿಫರ್ ಆಫ್ಟರ್ ಜೀರೋ ಇದೆ. ಸೊ ಹಾಗಾಗಿ ಏನು ಮಾಡ್ತೀವಿ, ಜೀರೋ ಏರರ್ ಈಸ್ ಈಕ್ವಲ್ ಟು ವರ್ನಿಯರ್ ಕ್ಯಾಲಿಫರ್ನ ಇಂಟರ್ಸೆಕ್ಟ್ ಅಥವಾ ಎಕ್ಸಾಕ್ಟ್ಲಿ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಲೈನನ್ನು ತಗೋತೀವಿ, ಡಿವಿಷನನ್ನು ತಗೋತೀವಿ, ಇಂಟು ಲೀಸ್ಟ್ ಕೌಂಟ್ ಅಂತ ಮಾಡ್ತೀವಿ. ನಾನು CVD ಅಂತ ತಗೋತೀನಿ, ಇಂಟು LC ಲೀಸ್ಟ್ ಕೌಂಟ್ ಆಫ್ ದ ವರ್ನಿಯರ್ ಕ್ಯಾಲಿಫರ್. ನೀವು ಈಗಾಗಲೇ ವರ್ನಿಯರ್ ಕ್ಯಾಲಿಫರ್ನ ಲಿಸ್ಟ್ ಕೌಂಟನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ತಿಳ್ಕೊಂಡಿರ್ತೀರ ಸ್ನೇಹಿತರೆ. ಸೊ ಹಾಗಾಗಿ ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ಈಗ ಇಲ್ಲಿ ನೋಡಿ, ಈ ಜೀರೋವನ್ನು ಹೊರತುಪಡಿಸಿ ಯಾವ ಲೈನ್ ಅಂದರೆ ಆ ವರ್ನಿಯರ್ ಸ್ಕೇಲ್ ಡಿವಿಷನ್ನಲ್ಲಿರ್ತಕ್ಕಂಥ ಅಥವಾ ವರ್ನಿಯರ್ ಸ್ಕೇಲ್ ಮೇಲಿರ್ತಕ್ಕಂಥ ಲೈನು ಮೇನ್ ಸ್ಕೇಲ್ನಲ್ಲಿರ್ತಕ್ಕಂಥ ಡಿವಿಷನ್ಗಳ ಲೈನ್ಗೆ ಯಾವ ಲೈನ್ಗೆ ಇಂಟರ್ಸೆಕ್ಟ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಸ್ನೇಹಿತರೆ. ಸೊ ಅದನ್ನು ಗಮನಿಸಿದಾಗ ನಾವು ಇಲ್ಲಿ ಎಕ್ಸಾಕ್ಟ್ಲಿ ಮೊದಲನೇ ಲೈನ್ ಏನಿದೆ ಅದು ಮೇನ್ ಸ್ಕೇಲ್ ರೀಡಿಂಗ್ನ ಒಂದು ಲೈನಕ್ಕೆ ಎಕ್ಸಾಕ್ಟ್ಲಿ ಏನಾಗಿರುತ್ತೆ, ಇಂಟರ್ಸೆಕ್ಟ್ ಆಗಿರುತ್ತೆ. ಸೊ ಇಂಥ ಲೈನ್ ನಾವು ಈ ಮುಂದುಗಡೆ ನೋಡಿದ್ರೆ ಯಾವುದೇ ಲೈನ್ ಕೂಡ ಇಲ್ಲಿ ಇದು ನಾವು 4th 1 5th 1 ಅಂತ ಇದೆ, ಆದರೆ ಎಕ್ಸಾಕ್ಟ್ಲಿ ಇಲ್ಲ ಅದು. ಸೊ ಹಾಗಾಗಿ ನಾವೇನು ತೊಗೋತೀವಿ, ವರ್ನಿಯರ್ ಸ್ಕೇಲ್ನ ಈ ಜೀರೋ ಏರರ್ನಲ್ಲಿ ನಾವು ಈ ಡಿವಿಷನ್ನ ತೊಗೊತೀವಿ. ಸೊ ಡಿವಿಷನ್ ನಂಬರ್ ಎಷ್ಟು ಅಂದರೆ 1 ಇಂಟು ಲಿಸ್ಟ್ ಕೌಂಟ್. ನನಗೆ ಈಗಾಗಲೇ ಈ ವರ್ನಿಯರ್ ಸ್ಕೇಲ್ನ ಲಿಸ್ಟ್ ಕೌಂಟ್ ಗೊತ್ತಿರೋದ್ರಿಂದ ಅದು 0.01 ಆಗಿರೋದ್ರಿಂದ ನಾನು ಇದನ್ನು 0.01ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ 0.01ರಿಂದ ಮಲ್ಟಿಪ್ಲೈ ಮಾಡಿದಾಗ ಇದು 0.01 ಬರುತ್ತೆ. ಸೊ ಇದು ನಮಗೇನಾಗುತ್ತೆ ಸ್ನೇಹಿತರೆ, ಈಗ ಜೀರೋ ಏರರ್ ಅಂದರೆ ಈ ವರ್ನಿಯರ್ ಕ್ಯಾಲಿಫರಿಂದ ನಾವು ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟನ್ನು ಮೇಜರ್ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ 0.01 ಸ್ಕೇಲ್ ಅಷ್ಟು ಅಥವಾ ಲೆಂತ್ ಅಷ್ಟು ಇದನ್ನು ನಾವೇನು ಮಾಡ್ತಾ ಇದ್ದೀವಿ, ಎಕ್ಸ್ಟ್ರಾ ತೊಗೋತಾ ಇದ್ದೀವಿ. ಯಾಕಂದರೆ ಅದು ಎಕ್ಸ್ಟ್ರಾ ತೋರಿಸ್ತಾ ಇದೆ, ಅಷ್ಟು ಏರಿಯಾ ಅಥವಾ ಅಷ್ಟು ಲೆಂತ್ ಅದು ವರ್ನಿಯರ್ ಕ್ಯಾಲಿಫರಲ್ಲಿ ಏರರ್ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ, ಇದನ್ನು ಬಂದಿರತಕ್ಕಂಥ ಟೋಟಲ್ ರೀಡಿಂಗ್ ಒಳಗೆ ಮೈನಸ್ ಮಾಡಬೇಕಾಗುತ್ತೆ. ಸೊ ನಮಗಿರ್ತಕ್ಕಂಥ ಟೋಟಲ್ ರೀಡಿಂಗ್ ಆಫ್ಟರ್ ಜೀರೋ ಏರರ್ ತೆಗೆದ ನಂತರ ಟೋಟಲ್ ರೀಡಿಂಗ್ ಯಾವ ರೀತಿ ಇದನ್ನಿದೆ ಅಂತಂದರೆ, ಟೋಟಲ್ ರೀಡಿಂಗ್ ಈಸ್ ಈಕ್ವಲ್ ಟು ಮೇನ್ ರೀಡಿಂಗ್ ಮೈನಸ್ ಜೀರೋ ಏರರ್.
ಸೊ ಈ ರೀತಿ ಇದೆಯಾ. ಸೊ ಇಲ್ಲಿ ನೋಡಿದ್ರೆ ಇದು ಪಾಸಿಟಿವ್ ಏರರ್ ಅಂತ ಇದೆ, ಪಾಸಿಟಿವಲ್ಲಿ ಬಂದಿರುತ್ತೆ. ಸೊ ನಾವಿದು ಮೈನಸಲ್ಲಿದೆ. ಸೊ ನಮಗಿದು ಫಾರ್ಮುಲಾ ಇರೋದ್ರಿಂದ ಎನಿಥಿಂಗ್ 1.96 ಮೇನ್ ಸ್ಕೇಲ್ ರೀಡಿಂಗ್ ಬಂದಿದೆ ನಮ್ದು, ಈಗಾಗಲೇ ಟೋಟಲ್ ಮೇನ್ ರೀಡಿಂಗ್ ಬಂದಿದೆ. ಇದರಲ್ಲಿ ನಾನು 0 ಏರರನ್ನು ಮೈನಸ್ ಮಾಡ್ತೀನಿ. ಸೊ ಇದು ಪ್ಲಸ್ 0.01 ಆಗುತ್ತೆ. ಈ ಪ್ಲಸ್ ಆ್ಯಂಡ್ ಮೈನಸ್ ಆಗುತ್ತೆ. ಸೊ ಹಾಗಾಗಿ 1.96 ಮೈನಸ್ 0.01 ಆಗುತ್ತೆ. ಸೊ ಇದು 1.95 ಟೋಟಲ್ ರೀಡಿಂಗ್ ಆಗುತ್ತೆ ನಮ್ಮದು. ಓಕೆನಾ. ಸೊ ಇದು ಬಂದುಬಿಟ್ಟು ಪಾಸಿಟಿವ್ ಏರರ್ ಆಗಿರುತ್ತೆ. ಈಗ ನಾವು ನೆಗೆಟಿವ್ ಏರರ್ ಅಂತ ನೋಡ್ತೀವಿ. ನೆಗೆಟಿವ್ ಏರರ್, ಈ ನೆಗೆಟಿವ್ ಏರರ್ ಅಂದರೆ ಮೇನ್ ಸ್ಕೇಲ್ ರೀಡಿಂಗ್ ಹಾಗೂ ವರ್ನಿಯರ್ ಸ್ಕೇಲ್ ಏನಿರುತ್ತೆ, ಮೇನ್ ಸ್ಕೇಲ್ನ ರೀಡಿಂಗ್ನಲ್ಲಿ ಅಥವಾ ಮೇನ್ ಸ್ಕೇಲ್ನ ಡಿವಿಷನ್ನಲ್ಲಿ ನಾವು 0ಇಂದ ಸ್ಟಾರ್ಟ್ ಆಗಿ ನೋಡ್ತಾ ಇರ್ತೀವಿ. ಈ ಥರದ್ದು ಸ್ಕೇಲ್ ಇರುತ್ತೆ. ಸೊ ಇದರಲ್ಲಿ 0th ಲೈನ್, ಆಮೇಲೆ ವರ್ನಿಯರ್ ಸ್ಕೇಲ್ನ ಲೈನ್ ಏನು ಫಸ್ಟ್ ಲೈನ್ ಇರುತ್ತೆ ಅದೇನಾಗಿರುತ್ತೆ ಅಂದರೆ 0ಕ್ಕಿಂತ ಮುಂಚೆ ಏನಾಗಿರುತ್ತೆ ಬಂದಿರುತ್ತೆ, 0ಕ್ಕಿಂತ ಮುಂಚೆನೇ ಬಂದಿರುತ್ತೆ. ಅಂದರೆ ಮೇನ್ ಸ್ಕೇಲ್ ರೀಡಿಂಗ್ಗಿಂತನೂ ಇದರೊಳಗೆ ಏನಾಗ್ತದೆ, ನಾವು ಎಕ್ಸಾಕ್ಟ್ಲಿ ಮೇಜರ್ ಮಾಡ್ತಾ ಇರ್ತಕ್ಕಂಥ ಲೆಂತ್ಕ್ಕಿಂತ ಕಡಿಮೆ ತೋರಿಸ್ತಾ ಇರುತ್ತೆ. ಏನು ಮಾಡ್ತಾ ಇರುತ್ತೆ, ಕಡಿಮೆ ತೋರಿಸ್ತಾ ಇರುತ್ತೆ. ಯಾಕಂದರೆ ಇದಿಷ್ಟು ನಮಗೆ ಹಿಂದ್ಗಡೆನೇ ಹಿಡಿದಿರುತ್ತೆ. ಸೊ ಹಿಂದ್ಗಡೆ ಬಂದಿರೋದ್ರಿಂದ ನಾವು ಎಕ್ಸಾಕ್ಟ್ಲಿ ಮೇಜರ್ ಮಾಡ್ತಾ ಇರ್ತಕ್ಕಂಥ ವಸ್ತುವಿನ ಲೆಂತ್ ಕಡಿಮೆನೇ ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಈ ನೆಗೆಟಿವ್ ಏರರ್ನ ಯಾವ ರೀತಿ ತೆಗಿತೀವಿ ಅಂದರೆ, ಅದೇ ರೀತಿ ಈಗ ನಾವು ಯಾವ ರೀತಿ ಪಾಸಿಟಿವ್ ಏರರ್ನ ತೆಗ್ದೀವಲ್ಲ, ಇದನ್ನು ಯಾವ ಲೈನು ಎಕ್ಸಾಕ್ಟ್ಲಿ ಆ ಮೇನ್ ಸ್ಕೇಲ್ ರೀಡಿಂಗ್ಗೆ ಇಂಟರ್ಸೆಕ್ಟ್ ಆಗಿದೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ 1 2 3 4th ಲೈನ್ ಏನಾಗಿದೆ, ಒಂದು ಮೇನ್ ಸ್ಕೇಲ್ ರೀಡಿಂಗ್ನ ಲೈನಿಗೆ ಎಕ್ಸಾಕ್ಟ್ಲಿ ಇಂಟರ್ಸೆಕ್ಟ್ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ 4th ಲೈನನ್ನು ಕನ್ಸಿಡರ್ ಮಾಡ್ತೀವಿ. ನಮಗೆ ಈಗಾಗಲೇ ಇದ್ರದ್ದು ಫಾರ್ಮುಲಾ ಗೊತ್ತಿದೆ, 0 ಏರರ್ದು ಫಾರ್ಮುಲಾ. ಇದರಲ್ಲಿ ನಾವು ಹಾಕ್ತೀವಿ ಅಂದರೆ 0 ಏರರ್ ಇಸ್ ಈಕ್ವಲ್ ಟು CVD ಇಂಟು ಲಿಸ್ಟ್ ಕೌಂಟ್ ಅಂತ ಮಾಡ್ತೀವಿ. ಸೊ ನಮಗೆ ಎಷ್ಟು ಬಂದಿದೆ ಅಂದರೆ 4 ಇಂಟು 0.01. ಸೊ ಇದೆಷ್ಟಾಗುತ್ತೆ ಅಂದರೆ 0.04 ಆಗುತ್ತೆ. ಓಕೆ. ಸೊ ಇದನ್ನು ಮೇನ್ ಸ್ಕೇಲ್ ರೀಡಿಂಗಲ್ಲಿ ನಾವು ಈಗಾಗಲೇ ಗೊತ್ತಿದೆ, ಟೋಟಲ್ ರೀಡಿಂಗ್ ಇಸ್ ಈಕ್ವಲ್ ಟು ಮೇನ್ ರೀಡಿಂಗ್ ಮೈನಸ್ 0 ಏರರ್ ಅಂತ ಇದೆ. ಸೊ ಈಗ ನೋಡಿದ್ರೆ ಏನಾಗುತ್ತೆ, ಇದನ್ನೇ ತೊಗೊಳ್ಳೋಣ. ಮೇನ್ ರೀಡಿಂಗ್ ಏನಿದೆ 1.96 ಮೈನಸ್ ನಮ್ಮ 0 ಏರರ್ ಎಷ್ಟಿದೆ, ಇದು ನೆಗೆಟಿವ್ 0 ಇರುತ್ತೆ. ಇಲ್ಲ, ಈಗಾಗಲೇ ನಮಗೇನಾಗಿರುತ್ತೆ, ನೆಗೆಟಿವ್ ಸೈನನ್ನು ತೊಗೊಂಡಿರ್ತೀವಿ. ಯಾಕಂದರೆ ಅದು ನೆಗೆಟಿವ್ ಸೈಡ್ ಇರೋದರಿಂದ ನೆಗೆಟಿವ್ ಏರರ್ ಅಂತ ತೊಗೊಂಡಿರ್ತೀವಿ. ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ ಮಾಡ್ಕೋತೀವಿ ನಾವು, ಇದು ನಮ್ಮ ಮ್ಯಾನ್ಯುವಲಲ್ಲಿ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ನೆಗೆಟಿವಲ್ಲೇ ಬರಿತೀವಿ, 0.04. ಸೊ ಈಗ ನಮಗೀಗಾಗಲೇ ಗೊತ್ತಿದೆ ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಸೊ 1.96 ಮೈನಸ್ ಅದು ಮೈನಸ್ ಏನಾಗುತ್ತೆ, ಪ್ಲಸ್ ಆಗಿದ್ದರಿಂದ ಇದು 0.04 ಆಗುತ್ತೆ. ಸೊ ಟೋಟಲ್ ರೀಡಿಂಗ್ ನಮ್ಮದು 2.0 ಸೆಂಟಿಮೀಟರ್ ಬರುತ್ತೆ. ಸೊ ನೀವು ನೆನಪಿಡಬೇಕಾಗಿದ್ದು ಅಥವಾ ನೀವು ಕನ್ಫ್ಯೂಷನ್ ಆಗ್ತಾ ಇರೋದು, ಯಾವ ಟೈಮ್ದಲ್ಲಿ ಇದನ್ನು ಮೈನಸ್ ಮಾಡಬೇಕು, ಯಾವ ಟೈಮ್ದಲ್ಲಿ ಪ್ಲಸ್ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತಾಯಿದ್ರಿ. ಹಾಗಾಗಿ ನಾವು ಪಾಸಿಟಿವ್ ಏರರ್ ಅಂತ ಬಂದರೆ ಆ ಸಮಯದಲ್ಲಿ ಟೋಟಲ್ ರೀಡಿಂಗ್ನಲ್ಲಿ ಆ 0 ಏರರನ್ನು ಮೈನಸ್ ಮಾಡ್ತೀವಿ. ನೆಗೆಟಿವ್ ಏರರ್ ಅಂತ ಬಂದರೆ ಟೋಟಲ್ ರೀಡಿಂಗ್ನಲ್ಲಿ ಆ 0 ಏರರನ್ನು ಪ್ಲಸ್ ಮಾಡ್ತೀವಿ ಅಥವಾ ಆ್ಯಡ್ ಮಾಡ್ತೀವಿ. ಸೊ ಈ ರೀತಿ ನಾವು 0 ಏರರನ್ನು ಸಾರ್ಟ್ಔಟ್ ಮಾಡೋದ್ರ ಮೂಲಕ ಎಕ್ಸಾಕ್ಟ್ ಕರೆಕ್ಟ್ ಆಗಿರೋ ಒಂದು ರೀಡಿಂಗನ್ನು ತೊಗೋಬೋದಾಗಿದೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು.